ನಮಸ್ಕಾರ ವೀಕ್ಷಕರೇ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಅದು ನಿಜಕ್ಕೂ ಒಂದು ದೇಶವನ್ನೇ ಬೆಚ್ಚಿ ಬೀಳಿಸಿದ ಘಟನೆ. ಸಾವಿರಾರು ಜನರನ್ನ ನುಂಗಿ ನೀರು ಕುಡಿದ ಘಟನೆ. ಆ ಕಣಿವೆ ಪ್ರದೇಶದಲ್ಲಿ ಒಬ್ರಲ್ಲ ಇಬ್ರಲ್ಲ 1,400,000 ಮಂದಿ ಇದ್ದಕ್ಕಿದ್ದಂತೆ ಸತ್ತಿದ್ರು. ಅವರ ಮೈಮೇಲೆ ಒಂದು ಸಣ್ಣ ಗಾಯ ಕೂಡ ಆಗಿರಲಿಲ್ಲ. ಮಳೆ ನೆರೆ ಬಂದೂ ಇರಲಿಲ್ಲ. ಆದರೂ ಅವರೆಲ್ಲ ಜವರಾಯನ ಪಾದ ಸೇರಿದ್ರು. ಅದು ಯಾಕಾಯ್ತು, ಹೇಗಾಯ್ತು, ಹೇಗ್ ಸತ್ರು ಅನ್ನೋದು ಮಾತ್ರ ಅತ್ಯಂತ ಭಯಾನಕ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಒಂದೂರಲ್ಲಿ ಒಂದು ದಿನ ಒಬ್ರು ಸಾಯ್ಬೋದು, ಇಬ್ರು ಸಾಯ್ಬೋದು, ಇನ್ನೂ ಹೆಚ್ಚಂದ್ರೆ 5-6 ಜನ ಸತ್ತು ಹೋಗ್ಲಬಹುದು. ಆದರೆ ಒಂದೇ ರಾತ್ರಿಯಲ್ಲಿ, ಅದೊಂದು ದಿನ ರಾತ್ರಿ ಬೆಳಗಾಗೋದ್ರೊಳಗೆ ಇಡೀ ಊರೇ ಸ್ಮಶಾನವಾಗುತ್ತೆ. ಪಶು ಪಕ್ಷಿಗಳು ಒಂದೂ ಇರದೆ ಸತ್ತು ಹೋಗುತ್ತವೆ ಅಂದರೆ ಎದೆ ನಡುಗಿ ಹೋಗುತ್ತೆ ಅಲ್ವಾ? ಆದರೆ ಅಂಥದ್ದೊಂದು ಘಟನೆ ಅಲ್ಲಿ ಅವತ್ತು ನಡೆದು ಹೋಗಿತ್ತು. ಇದು ಸಾಕಷ್ಟು ಚರ್ಚೆಗೂ ಕಾರಣವಾಗಿತ್ತು. ವೀಕ್ಷಕರೇ, ನಾವು ಈ ಹಿಂದೆ ಕ್ಯಾನಡಾದ ಒಂದು ಗ್ರಾಮದಲ್ಲಿ ಜನರು ಇದ್ದಕ್ಕಿದ್ದಂತೆ ಕಾಣೆಯಾಗಿ ಹೋಗಿದ್ರು, ಅವರು ಎಲ್ಲಿ ಹೋದ್ರು ಅನ್ನೋದು ಇಲ್ಲಿಯವರೆಗೂ ಗೊತ್ತಾಗಲಿಲ್ಲ ಅನ್ನೋ ಕುರಿತು ಒಂದು ಸ್ಟೋರಿ ಮಾಡಿದ್ವಿ. ಆದರೆ ಆ ಜನರು ಎಲ್ಲಿಗೆ ಹೋದ್ರು ಅನ್ನೋದು ನಿಗೂಢ. ಆದರೆ ಇದರಲ್ಲಿ ಜನರು ಸಾಮೂಹಿಕವಾಗಿ ಸಾವಿಗೀಡಾಗಿದ್ರು. ಅಷ್ಟಕ್ಕೂ ಇದು ನಡೆದದ್ದು 100 ವರ್ಷಗಳ ಹಿಂದೇನೂ ಅಲ್ಲ, ಬದಲಿಗೆ 40 ವರ್ಷಗಳ ಕೆಳಗೆ. ಕ್ಯಾಮರೂನ್ನ ಲೇಕ್ ನಯೋಸ್ನಲ್ಲಿ ಇದೆಲ್ಲ ಹೇಗಾಗಿದ್ದು, ಯಾಕಾಗಿತ್ತು ಅಂತ ವಿವರಿಸ್ತಾ ಹೋಗ್ತೀನಿ ಕೇಳಿ. ಅವತ್ತೇನಾಗುತ್ತೆ ಅಂದರೆ, ಈ ಊರಿಗೆ ಆಗಾಗ್ಗೆ ಬರ್ತಾ ಇದ್ದಂಥ ವೈದ್ಯರು ಅಂದು ಕೂಡ ಬರ್ತಾ ಇದ್ರು. ಅವರು ಕಾರ್ನಲ್ಲೋ ಇಲ್ಲ ಬೈಕ್ ಏರ್ಕೊಂಡು ಬರ್ತಾ ಇರಲಿಲ್ಲ, ಸೈಕಲ್ನಲ್ಲೇ ಬರ್ತಿದ್ರು. ಹಾಗೆ ಬರ್ತಾ ಇದ್ದವರಿಗೆ ರಸ್ತೆಯಲ್ಲಿ 1-2 ಹಸುಗಳು ಬಿದ್ದಿದ್ದು ಕಾಣಿಸ್ತು. ಹತ್ತಿರ ಹೋಗಿ ನೋಡಿದಾಗ ಅವು ಸತ್ತಿವೆ ಅನ್ನೋದು ಗೊತ್ತಾಯ್ತು. ಸರಿ, ಊರಿಗೆ ಹೋಗಿ ಕೇಳೋಣ ಯಾರದ್ದು ಏನಾಗಿತ್ತು ಅಂತ ಅಂದ್ಕೊಂಡು ಮತ್ತೆ ಪ್ರಯಾಣ ಮುಂದುವರಿಸಿದ್ರು. ಆದರೆ ಮುಂದೆ ಹೋಗ್ತಾ ಇದ್ದಂತೆ ಇನ್ನೊಂದು ಆಘಾತವಾಯಿತು. ಮತ್ತೊಂದಷ್ಟು ಪ್ರಾಣಿ ಪಕ್ಷಿಗಳು ಅಲ್ಲಿ ಸಾಲಾಗಿ ಸತ್ತಿದ್ವು. ಇದರಿಂದ ಗಾಬರಿಯಾದ ಡಾಕ್ಟರ್ ಊರನ್ನ ಪ್ರವೇಶ ಮಾಡಿದ್ರು. ಆದರೆ ಬೆಳಕು ಹರಿದಿದ್ರೂ ಯಾರೊಬ್ಬರ ಸುಳಿವು ಕಾಣಿಸ್ಲಿಲ್ಲ. ಇನ್ನೊಂದಷ್ಟು ದೂರ ಹೋಗಿ ನೋಡಿದ್ದೆ ಗಾಬರಿಯಿಂದ ಬೆಚ್ಚಿ ಬಿದ್ರು. ಯಾಕೆಂದ್ರೆ ಎಲ್ಲೆಂದರಲ್ಲಿ ಜನರು ಪ್ರಾಣ ಕಳೆದುಕೊಂಡು ಮಲಗಿದ್ರು. ಇದನ್ನ ಕಂಡು ಬೆದರಿದ ಡಾಕ್ಟರ್ ಕೆಲ ಬಾಗಿಲು ಮುಚ್ಚಿದ ಮನೆಗಳನ್ನ ತಟ್ಟಿದ್ರು. ಆದರೆ ಒಳಗಿನಿಂದ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ. ಅಲ್ಲಿಗೆ ಇವರಿಗೊಂದು ವಿಚಾರ ಕನ್ಫರ್ಮ್ ಆಯಿತು. ಊರಿನಲ್ಲಿ ಯಾರೂ ಬದುಕಿಲ್ಲ ಅನ್ನೋದು. ಕೂಡಲೇ ಅಲ್ಲಿಂದ ತೆರಳಿದ ಡಾಕ್ಟರ್ ಸ್ಥಳೀಯ ಆಡಳಿತದ ಗಮನಕ್ಕೆ ಈ ವಿಷಯ ತಂದ್ರು. ಇದು ಇಡೀ ಸರ್ಕಾರವನ್ನೇ ಬೆಚ್ಚಿ ಬೀಳಿಸಿತು. ಇದಾಗಿದ್ದೇ ವೈದ್ಯರ ತಂಡ, ಸೇನೆ, ಪೊಲೀಸರು, ಸರ್ಕಾರದ ಮುಖ್ಯಸ್ಥರು ಎಲ್ಲರೂ ಗ್ರಾಮಕ್ಕೆ ಬಂದಿಳಿದ್ರು. ಆದರೆ ಯಾರಿಗೂ ಈ ಜನರ ಸಾವಿಗೆ ಕಾರಣ ಏನು ಅನ್ನೋದು ಮಾತ್ರ ಗೊತ್ತಾಗಲಿಲ್ಲ. ಶವಗಳ ಅಂತ್ಯ ಸಂಸ್ಕಾರ ನಡೆಸಿದ ಸರ್ಕಾರ ಇದರ ಬಗ್ಗೆ ತನಿಖೆ ನಡೆಸಿ ವರದಿ ಕೊಡಲು ಒಂದು ಟೀಮ್ ರಚನೆ ಮಾಡಿತು. ಇದು ಅವತ್ತಿನ ಕಾಲಕ್ಕೆ ಆ ವರ್ಷದ ಪ್ರಪಂಚದ ದೊಡ್ಡ ದುರಂತ ಅಂತಾನೆ ಕರೆಸ್ಕೊಳ್ತು. ಇನ್ನು ಅಲ್ಲಿನ ಸರ್ಕಾರದ ಅಧಿಕೃತ ಮಾಹಿತಿಯಂತೆ ಅಂದು ಸತ್ತದ್ದು 1746 ಜನರು. ಪ್ರಾಣಿಗಳು ಲೆಕ್ಕಕ್ಕೆ ಸಿಗಲಿಲ್ಲ. ಒಂದು ವಿಚಾರವನ್ನ ಯೋಚನೆ ಮಾಡಬೇಕು. ಇಲ್ಲಿ ಯಾವ ನೈಸರ್ಗಿಕ ವಿಕೋಪವೂ ಆಗಿರಲಿಲ್ಲ. ಆದರೂ ಇಂಥದ್ದೊಂದು ನರಮೇಧ ಇಲ್ಲಿ ನಡೆದು ಹೋಗಿತ್ತು. ಇಲ್ಲಿನ ಸರ್ಕಾರ ಯಾವುದಾದ್ರೂ ಸಾಂಕ್ರಾಮಿಕ ರೋಗ ಬಂದು ಇವರೆಲ್ಲ ಸತ್ತು ಹೋಗಿರಬಹುದಾ, ಯಾವುದಕ್ಕೂ ನೀವು ಅಕ್ಕಪಕ್ಕದ ಪ್ರದೇಶಗಳಿಗೆ ಹೋಗಿ ನೋಡಿ ಅಂತ ಅಧಿಕಾರಿಗಳಿಗೆ ಆದೇಶ ಕೊಡ್ತು. ಅಧಿಕಾರಿಗಳು ಅಲ್ಲಿಗೆ ಹೋಗಿ ನೋಡಿದಾಗ ಆ ಊರಿನ ಒಂದಷ್ಟು ಮಂದಿ ಅಲ್ಲಿಗೆ ಹೋಗಿದ್ರು. ಸದ್ಯ ಅವರು ಬಚಾವಾಗಿದ್ರು. ಹಾಗೆ ಈ ಊರಿನ ಗುಡ್ಡ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದವರು ಉಳಿದುಕೊಂಡಿದ್ರು. ಹೀಗಿರುವಾಗ ಇವರಿಗೆ ಮಾತ್ರ ಏನಾಯ್ತು ಅನ್ನೋದು ಯಾರಿಗೂ ಗೊತ್ತಾಗಲಿಲ್ಲ. ಇದರಿಂದ ಸರ್ಕಾರ ಮುಂಜಾಗ್ರತಾ ಕ್ರಮವಾಗಿ ಸುತ್ತಮುತ್ತಲ ಪ್ರದೇಶಗಳ ಜನರನ್ನ ನಿರಾಶ್ರಿತರ ಕೇಂದ್ರಕ್ಕೆ ಕಳಿಸಿತು. ಹಲವಾರು ರಾಷ್ಟ್ರಗಳು ಸೂಕ್ತ ವೈದ್ಯಕೀಯ ನೆರವನ್ನು ನೀಡಿತು.
ಜೊತೆಗೆ ಹಲವಾರು ಅಂತಾರಾಷ್ಟ್ರೀಯ ತಂಡಗಳು ಬಂದು ಪರೀಕ್ಷೆ ಮಾಡಲು ಶುರು ಮಾಡಿದ್ವು. ಆಗ ಗೊತ್ತಾಗಿದ್ದೇ ಒಂದು ಭಯಾನಕ ವಿಚಾರ. ಅದನ್ನ ಹೇಳಿತು ಇಲ್ಲಿ ಬದುಕುಳಿದಿದ್ದ ಜನರು. ಅದು ಮತ್ತೇನೂ ಅಲ್ಲ, ಒಂದು ಆತ್ಮದ ಕಾಟ ಇರಬಹುದು ಅನ್ನೋ ಅನುಮಾನ. ನೋಡಿ, ದೇಶ ಯಾವುದಾದ್ರೇನು, ಎಲ್ಲೇ ಹೋದ್ರೂ ಒಂದಷ್ಟು ನಂಬಿಕೆಗಳು, ಮೂಢನಂಬಿಕೆಗಳು ಇದ್ದೇ ಇರುತ್ತವೆ. ಇಲ್ಲೂ ಅದೇ ನೋಡಿ ಆಗಿತ್ತು. ಇಲ್ಲಿ ಈ ಕಣಿವೆಯಲ್ಲಿ ಇರೋರು ನಿಯೋಸ್ ನದಿ. ಇದರ ನೀರು ಇದ್ದಕ್ಕಿದ್ದಂತೆ ರಕ್ತದ ಬಣ್ಣ ಪಡೆದುಕೊಂಡಿತ್ತು. ಇನ್ನೂ ಒಂದು ವಿಷಯ ಅಂದರೆ, ಇಲ್ಲಿನ ಮುಖಂಡ ಕೆಲ ದಿನಗಳ ಹಿಂದೆ ತೀರಿ ಹೋಗಿದ್ದ. ಆದರೆ ಆತ ಸಾಯೋ ಮುನ್ನ ತನ್ನ ಕುಟುಂಬದ ಮುಂದೆ ಒಂದು ಬೇಡಿಕೆ ಇಟ್ಟಿದ್ದ. ಅದೇನು ಗೊತ್ತಾ, ನಾನು ಒಂದು ವೇಳೆ ಸತ್ತು ಹೋದರೆ ನನ್ನನ್ನು ಸಮಾಧಿ ಮಾಡುವಾಗ ನನ್ನ ದೇಹದ ಜೊತೆ ನನ್ನ ಹಸುವನ್ನು ಹಾಕಿ ಅಂತ. ಇದಾಗಿ ಸ್ವಲ್ಪ ದಿನ ಕಳಿತು. ಅನಾರೋಗ್ಯ ಹಾಗೂ ವಯೋಸಹಜತೆಯಿಂದ ಆತ ಸತ್ತು ಹೋದ. ಮನೆಯವರು ಆತನ ಅಂತ್ಯಕ್ರಿಯೆ ನೆರವೇರಿಸಿದ್ರು. ಆದರೆ ಆತ ಹೇಳಿದಂತೆ ಮನೆಯವರಿಗೆ ಆತನ ಜೊತೆ ಹಸುವನ್ನ ಹೂಳೋಕೆ ಇಷ್ಟ ಇರಲಿಲ್ಲ. ಹಸುವಿನ ಬಗ್ಗೆ ಪಾಪ ಅನಿಸ್ತು. ಇದರಿಂದ ಹಸುವನ್ನ ಹೂತು ಹಾಕಲಿಲ್ಲ. ಇದಾದ ಕೆಲವೇ ದಿನಕ್ಕೆ ಈ ದುರ್ಘಟನೆ ನಡೆದಿತ್ತು. ಇದನ್ನ ಊರಿನವರು ಘೋರ ಸಾವುಗಳ ಬಗ್ಗೆ ತಳುಕು ಹಾಕಿದ್ರು. ತನ್ನ ಪ್ರೀತಿಯ ಹಸುವನ್ನ ತನ್ನ ಜೊತೆ ಸಮಾಧಿ ಮಾಡದೇ ಇದ್ದಿದ್ರಿಂದ ಆತನ ಆತ್ಮ ಕೋಪಗೊಂಡಿದೆ. ನದಿಯ ನೀರಿನಲ್ಲಿ ಅದು ಸೇರಿಕೊಂಡು ನದಿಯನ್ನ ಕೆಂಪಗೆ ಮಾಡಿದೆ. ಇಷ್ಟೊಂದು ಜನರನ್ನ ಮುಗಿಸಿ ಬಿಟ್ಟಿದೆ ಅಂತ ಮಾತಾಡೋಕೆ ಶುರು ಮಾಡಿದ್ರು. ಒಂದು ವೇಳೆ ಆ ಮುಖಂಡನ ಮನೆಯವರು ಹಸುವನ್ನ ಆತನ ದೇಹದ ಜೊತೆ ಹಾಕಿದ್ದಿದ್ರೆ ನಮಗೆ ಇಂಥ ಗತಿ ಬರ್ತಾ ಇರಲಿಲ್ಲ ಅಂತ ಹೇಳಿದ್ರು. ಹೀಗೆ ಊರಿನ ಜನರು ಮಾತಾಡ್ತಾ ಇದ್ರು. ಇದು ಇಡೀ ಕ್ಯಾಮರೂನ್ಗೂ ಹಬ್ಬಿತ್ತು. ಅಷ್ಟೇ ಅಲ್ಲ, ಇದನ್ನ ನಿಜ ಅಂತ ಜನರು ನಂಬೋಕೆ ಶುರು ಮಾಡಿದ್ರು. ಇದು ಅಮೆರಿಕದ ಸಂಶೋಧಕರ ಕಿವಿಗೂ ಬಿತ್ತು. ಅವರು ಇದು ನಿಜಾನಾ, ಒಂದು ಅತೃಪ್ತ ಆತ್ಮ ನದಿ ನೀರನ್ನ ಕೆಂಪಾಗಿ ಮಾಡೋದು ಅಂದ್ರೆ ಏನು, ಇಷ್ಟೊಂದು ಜನರ ಕತೆ ಮುಗಿಸ್ಬಿಡೋದು ಅಂದ್ರೆ ಅದೇನು ವ್ಯಥೆ ಅಂದ್ಕೊಂಡು ಪರೀಕ್ಷೆ ಮಾಡೋಕೆ ಇಲ್ಲಿಗೆ ಬಂದರು. ಹೀಗೆ ಸಂಶೋಧನೆಗೆ ಬಂದ ಅಮೆರಿಕ ತಂಡಕ್ಕೂ ನದಿಯ ನೀರು ನೋಡಿ ಶಾಕ್ ಆಯಿತು. ಯಾವುದಕ್ಕೂ ಇರಲಿ ನೋಡೋಣ ಅಂತ ಆ ನೀರಿನ ಸ್ಯಾಂಪಲ್ನನ್ನು ಪರೀಕ್ಷೆಗೆ ಕಳುಹಿಸಲಾಯಿತು. ಅದರ ವರದಿ ಕೂಡ ಬಂತು. ಅದರಲ್ಲಿ ಏನಿತ್ತು ಅಂದ್ರೆ, ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ನೀರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸೇರಿಕೊಂಡಿದೆ ಅಂತ. ಆದರೆ ಇದು ಹೀಗಾಗೋಕೆ ಸಾಧ್ಯ ಅಂದ್ಕೊಂಡ ಈ ತಂಡ ಮತ್ತೆರಡು ಬಾರಿ ಪರೀಕ್ಷೆ ಮಾಡಿತು. ಆಗ್ಲೂ ಸೇಮ್ ರಿಪೋರ್ಟ್ ಇತ್ತು. ಇದನ್ನ ನೋಡಿದ್ದೇ ಅಮೆರಿಕ ತಂಡ ಮತ್ತಷ್ಟು ಶಾಕ್ಗೆ ಒಳಗಾಯಿತು. ಅಲ್ಲದೆ ಅವತ್ತು ಏನು ನಡೆದಿರಬಹುದು ಅನ್ನೋದ್ರ ಬಗ್ಗೆ ಸಣ್ಣ ಸುಳಿವೊಂದು ಗೊತ್ತಾಗ್ತಾ ಹೋಯಿತು. ನದಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಸೇರ್ಕೊಳ್ಳೋದು ಅಂದ್ರೇನು, ಇದರಿಂದ ಜನರು ಸಾಯೋದು ಅಂದ್ರೆ ಏನು, ನಿಜಕ್ಕೂ ಅದಕ್ಕೂ ಇದಕ್ಕೂ ಸಂಬಂಧವೇನು ಅಂತ ಅನ್ಸಿರಬಹುದು. ಆದರೆ ಅಮೆರಿಕ ಸಂಶೋಧನಾ ತಂಡ ಎಲ್ಲವನ್ನೂ ಬಿಚ್ಚಿಡೋಕೆ ಶುರು ಮಾಡಿತು. ಖಂಡಿತ ಇದು ಆ ಊರಿನ ಮುಖಂಡನ ಆತ್ಮದ ಶಾಪವಲ್ಲ, ಬದಲಿಗೆ ನೀರಿನ ಕೆಳಗಡೆ ನಡೆದ ನೈಸರ್ಗಿಕ ಕ್ರಿಯೆ ಆಗಿತ್ತು. ಇದರಿಂದಲೇ ಈ ಘಟನೆ ನಡೆದು ಹೋಗಿತ್ತು. ಆ ಸರೋವರ ಜ್ವಾಲಾಮುಖಿಯ ಮೇಲಿದೆ. ಇದರಿಂದ ನದಿಯ ಮೇಲ್ಭಾಗದ ಬಿಸಿ ನೀರಿನಿಂದ ಹಗುರವಾಗಿ ಆಗಿರ್ತಾ ಇತ್ತು. ತಳಭಾಗ ತಣ್ಣಗೆ ಇರ್ತಾ ಇತ್ತು. ಆದರೆ ಕೆಳಭಾಗದಲ್ಲಿ ಗ್ಯಾಸ್ ಉತ್ಪತ್ತಿ ಆಗ್ತಿತ್ತು. ಅದು ನೀರಿನ ಒಳಗೆ ಮಿಕ್ಸ್ ಆಗಿ ಹೆಚ್ಚಿನ ಪ್ರಮಾಣದಲ್ಲಿ ಶೇಖರಣೆ ಆಗ್ತಾ ಇತ್ತು. ಇದೇ ರೀತಿ ಅವತ್ತಿನ ರಾತ್ರಿ ಏನಾಗಿದೆ, ಮೇಲ್ಭಾಗದ ಬಿಸಿ ನೀರು ಕೆಳಭಾಗದ ತಣ್ಣನೆಯ ನೀರಿನ ಜೊತೆ ಬೆರೆತು ಅಷ್ಟೂ ಗ್ಯಾಸ್ ನದಿಯಿಂದ ಹೊರಬಂತು.